ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ಇವನ್ ಬೀದರ್ನಲ್ಲಿ ಎಲ್ಲ ಕಡೆ ಏನು ಹಾಹಾಕಾರ ಎದ್ದಿದೆ. ಅಡುಗೆ ಅನಿಲ್ ಸಿಲಿಂಡರ್, ವಾಣಿಜ್ಯ ಸಿಲಿಂಡರ್ಗೆ ಸಿಗ್ತಾ ಇಲ್ಲ, ಜನರಿಗೆ ಆಹಾರ ಸಹಿತ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಪುನಃ ನಮಗೆ ಏನು ಕರೋನಾ ಸಮಯದಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ 30,000 ರೂಪಾಯಿವರೆಗೆ ಮಾರಾಟ ಮಾಡಿದಂಥದ್ದು ಇದು ನಾವೆಲ್ಲ ನೆನಪಿಸ್ಕೊಳ್ತಾ ಇದ್ದೀವಿ. ಇದು ಅದಕ್ಕಿಂತ ಹೆಚ್ಚಿನ ಒಂದು ಗಂಭೀರವಾದಂಥ ಒಂದು ಪ್ರಕರಣವಾಗಿದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ವಿಫಲವಾಗಿದೆ. ಕೇಂದ್ರದ ಪೆಟ್ರೋಲಿಯಂ ಮಂತ್ರಿ ಆದಂಥ ಹರ್ದೀಪ್ ಪುರಿ ತನ್ನದೇ ಆದಂಥ ಎಪ್ಸ್ಟೀನ್ ಫೈಲಲ್ಲಿ ಅವರು ಸೇರಿಕೊಂಡು ಇವತ್ತು ಅವರು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತತ್ಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರ ಈ ಏನು ಸಮಸ್ಯೆ ಇದೆ ಇದನ್ನು ತತ್ಕ್ಷಣವೇ ಬಗೆಹರಿಸಬೇಕು. ಬೇರೆ ಬೇರೆ ಮೂಲಗಳಿಂದ ಇವತ್ತು ಗ್ಯಾಸ್ಗಳನ್ನು ಖರೀದಿ ಮಾಡಿ ನಮ್ಮಲ್ಲಿರುವಂಥ ಏನೊಂದು ಇವತ್ತು ಸಿವಿಲ್ ವಾರ್ ಆಗುವಂಥ ಒಂದು ಪರಿಸ್ಥಿತಿ ಬರುವಂಥ ಸಂದರ್ಭ ಇದೆ. ಹೀಗಾಗಿ ಆ ರೀತಿಯಲ್ಲಿ ಆಗದೆ, ಕಾಳಸಂತೆಯಲ್ಲಿ ಮಾರಾಟ ಆಗದೆ ಜನರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನೋಡಿ, BJಪಿಯವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಈ ಯುದ್ಧ ನಡೀತದೆ ಅಂತೇಳಿ 3 ತಿಂಗಳಿಂದ ನಡೀತಾ ಇತ್ತು. 3 ತಿಂಗಳಿಂದ ನಡೀತಾ ಇದ್ದರು. ಯಾಕೆ ಇವರು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಿಲ್ಲ? ಇವರೇನು ಇವತ್ತು ಇವರು ವಿದೇಶ ನೀತಿ ಏನಿದೆ, ವಿದೇಶಿ ನೀತಿಯಲ್ಲಿ ಇವರು ವಿಫಲಗೊಂಡಿದ್ದಾರೆ. ಇವರು ಸಮನ್ವಯ ಕಾಪಾಡಿಕೊಂಡು ಹೋಗಬೇಕಾಗಿತ್ತು. ಯಾರ ಪರ ಯಾರ ವಿರೋಧನೂ ಇರದ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಸಂಪರ್ಕ ಚೆನ್ನಾಗಿ ಇಟ್ಕೊಂಡು ಬಿಡ್ತಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ವಿದೇಶದ ರಾಷ್ಟ್ರಗಳು ಎಲ್ಲಿ ಇವತ್ತು ತೈಲ ಇರುವಂಥ ರಾಷ್ಟ್ರಗಳು ನಮಗೆ ತೈಲ ಸರಬರಾಜು ಮಾಡುವಂಥದ್ದಕ್ಕೆ ಸಾಧ್ಯತೆ ಆಗ್ತಾಯಿತ್ತು. ಅದೇನೂ ಮಾಡಲಿಲ್ಲ, ಕೈಕಟ್ಟಿ ಕುಳಿತುಕೊಂಡ್ರು. ತಮ್ಮದೇ ಆದಂಥ ರೀತಿಯಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೆ. ಹೀಗಾಗಿ ಇಂಥ ಒಂದು ಗಂಭೀರವಾದಂಥ ಒಂದು ಸಮಸ್ಯೆ ಇಡೀ ದೇಶದ ಎದುರುಗಡೆ ಇದೆ.